ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಗದ್ದಲ ನಿರ್ಣಾಯಕ ಘಟ್ಟವನ್ನು ತಲುಪಿದಂತೆ ಕಾಣ್ತಾ ಇದೆ. ನನಗೇನು ಅನ್ಸಲ್ಲ ಈ ಸದ್ಯಕ್ಕೆ ನಿರ್ಣಾಯಕಕ್ಕೆ ಬಂದಿದೆ ಅಂತ ಹೇಳಿ. ವಾಪಸ್ ಬರೋಣ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಏರ್ಪಟ್ಟಿದೆ ಅನ್ನೋ ಸುದ್ದಿಯನ್ನು ಸಿದ್ದರಾಮಯ್ಯ ಬಣ ಅಲ್ಲಗಳೆಯಲು ನೋಡಿದೆ. ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಸಿಎಂ, ಅವರನ್ನ ಯಾರಾದರೂ ಪದಚ್ಯುತಿ ಮಾಡಲು ನೋಡಿದ್ರೆ ಸುಮ್ಮನಿರಲ್ಲ ಅಂತ ಸಚಿವ ರಾಜಣ್ಣ ನೇರ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬೇಕಿದ್ರೆ ಮುಂದಿನ ಅವಧಿಗೆ ಸಿಎಂ ಆಗಲಿ, 2.5 ವರ್ಷವಲ್ಲ 5 ವರ್ಷವೂ ಕೂಡ ಸಿಎಂ ಆಗಿರಲಿ ಅನ್ನೋ ಆಫರ್ ಅನ್ನ ರಾಜಣ್ಣ ಅವರು ಕೊಟ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳಿರಲಿಲ್ಲ ರೀ. ಡಿಕೆ ಶಿವಕುಮಾರ್ ಕೆಪಿಸಿ ಅಧ್ಯಕ್ಷರಾಗಿ ಮುಂದುವರಿಯಲು, ಅವರೊಬ್ಬರೇ ಡಿಸಿಎಂ ಆಗಿರಲು ನಮ್ಮ ಆಕ್ಷೇಪಣೆ ಏನೂ ಇಲ್ಲ ಅಂತ ಸಿಎಂ ಆಪ್ತ ಮಂತ್ರಿ ರಾಜಣ್ಣ ಅವರ ಹೇಳಿಕೆ ಇದು. ಸೊ ಇನ್ನು ಏನಾದರೂ ರಾಜಕೀಯ ಬೆಳವಣಿಗೆ ಏನಾದರೂ ನಡೆಸಿದ್ರೆ ಆಪರೇಷನ್ ಹಸ್ತಕ್ಕೂ ಸೈ ಅನ್ನುವಂಥ ಸಂದೇಶವನ್ನು ಈ ಕಡೆಗೆ ಸಚಿವ ಎಂಬಿ ಪಾಟೀಲ್ ಅವರು ಬಹಿರಂಗವಾಗಿಯೇ ರವಾನೆ ಮಾಡಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯಗೆ ಬ್ರೇಕ್ ಹಾಕೋಕೆ ಸಮನ್ವಯ ಸಮಿತಿ ರಚನೆಯ ದಾಳವನ್ನು ಉರುಳಿಸೋಕೆ ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ ಅಂತಿದ್ದಾರೆ. ಈ ಸುದ್ದಿ ಹೊರಬಂದ ಬೆನ್ನಲ್ಲೇ ಈಗ ಅಲರ್ಟ್ ಆದಂಥ ಸಿಎಂ ಬಣ ಸಮನ್ವಯ ಸಮಿತಿ ರಚನೆ ಬೇಡ ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸಿಎಂ ಬಣದ ನಡೆ ಈಗ ಪಕ್ಷದ ಒಳಗೆ ಹೊರಗೆ ಭಾರೀ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಂತೆ. ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಕೇಂದ್ರದ ಮುಖಂಡರುಗಳು ಘೋಷಣೆ ಮಾಡಿದ್ರು. ಇನ್ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್, ಡಿಕೆ ಶಿವಕುಮಾರ್ ವಿಲ್ ಬಿ ದಿ ಲೋನ್ ಡಿಸಿಎಂ. ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ನಾನೇ 5 ವರ್ಷ ಮುಖ್ಯಮಂತ್ರಿ ಇರ್ತೀನಿ ಅಂತ ಹೇಳಿದಾರ ಇಲ್ವಾ? ನಮ್ಮ ರೀತಿ 138 ಜನ ಶಾಸಕರು ಇದ್ದಾರೆ. ಈಗ ನಾಳೆ ಬೆಳಗ್ಗೆ ಸಿದ್ದರಾಮಯ್ಯನವ್ರನ್ನ ಬೇಡ ಪದಚ್ಯುತಗೊಳಿಸ್ಬಿಡಿ, ಅದಾಗೋದಿಲ್ಲ. ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಣಯ ಅಷ್ಟೇ. ಮುಂದಿನ ಚುನಾವಣೆಯನ್ನು ಕೂಡ ಬೇಕಾದ್ರೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋಣ. ನಾನು ಅವ್ರ ಸಲಹೆ ಏನಪ್ಪಾ ಅಂದ್ರೆ 2 ವರ್ಷಕ್ಕೆ ಯಾಕಪ್ಪ ಮುಖ್ಯಮಂತ್ರಿ ಒದ್ದಾಡಬೇಕು, 5 ವರ್ಷನೇ ಆಗು, ಯಾರು ಬೇಡ ಅಂತಾರೆ ಅಂತ. ಸಿಎಂ ಕುರ್ಚಿ ಖಾಲಿ ಇಲ್ಲ. ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ಈಗ ಸಂಕ್ರಾಂತಿ ನಂತರ ಇವತ್ತು ಏನಾದ್ರ ಬೆಳವಣಿಗೆ ಆದ್ರೆ ಅವತ್ತು ಸಹ JDS ನವರು ಬಿಜೆಪಿ ಅವರು ಅನೇಕರು ನಮ್ ಕೂಡ ಗುರುತಿಸ್ಕೊಂಡಿದ್ದಾರೆ. ಆ ಶಾಸಕರೆಲ್ಲ ತುದಿಗಾಲ್ ಮೇಲಿದ್ದಾರೆ, ನಮ್ಮ ಪಕ್ಷಕ್ಕೆ ಸೇರ್ಬೇಕು ಅಂತೇಳಿ ಅನೇಕ JDS ಶಾಸಕರ, ಬಿಜೆಪಿ ಶಾಸಕರ. ಕೋಆರ್ಡಿನೇಷನ್ ಕಮಿಟಿ ಏನಾದ್ರು ಬೇಕು ಅಂತ ಅನ್ಸುತ್ತಾ? ಏನಾದ್ರೂ ಅವಶ್ಯಕತೆ ಏನಿಲ್ಲ. ಡಿಕೆ ಶಿವಕುಮಾರ್ ಕೂಡ ಪಕ್ಷವನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಶಿವಕುಮಾರ್ ಇನ್ನೂ 10 ವರ್ಷ ಅಧ್ಯಕ್ಷ ಆಗಿರ್ಲಿ, ಸಂತೋಷ. ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟನೆಕಾರ. ಆದ್ರೆ ನಾನು ಹೇಳ್ತಕ್ಕಂಥದ್ದು ಅವತ್ತು ಹೈಕಮಾಂಡ್ ಅವ್ರು ಕೊಟ್ಟಿದ್ರಲ್ಲ, ಅದು ಬಗ್ಗೆ ನನ್ನ ಚಿಂತನೆ ಅಷ್ಟೇ. ಈಗ ಒಪ್ಪಂದ ಆಗಿದೆ ಅಥವಾ ಇಲ್ಲ ಅಂತ ಹೇಳಬೇಕಾಗಿರೋದು ಹೈಕಮಾಂಡ್. ಸೊ ಇವರು ಆ ರೀತಿ ಆಗಿಲ್ಲ ಅಥವಾ ಇನ್ನೊಂದು ಅಂತ ಕಡ್ಡಿ ತುಂಡಾದಾಗ ಹೇಳಕ್ಕೂ ಬರಲ್ಲ ಅಲ್ಲ. ಕರೆಕ್ಟ್, ಹೈಕಮಾಂಡೇ ಈ ವಿಚಾರದಲ್ಲಿ ಹೇಳಬೇಕಾಗಿದೆ. ಬಟ್ ಹೈಕಮಾಂಡ್ ಇಲ್ಲಿಯವರೆಗೂ ಕೂಡ ಆ ವಿಚಾರವನ್ನ ಹೇಳ್ತಾ ಇಲ್ಲ, ಹೇಳಕ್ ಆಗೋದು ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅವರೇ ಮುಂದುವರಿತಾರೆ ಅನ್ನೋದನ್ನ ಮಾತ್ರ ಹೇಳ್ಕೊಂಡು ಬಂದಿದ್ದಾರೆ ಇಲ್ಲಿಯವರೆಗೂ ಕೂಡ. ನಾವೆಲ್ಲ ಏನ್ ಅನ್ಕೊಳ್ಬೇಕು ಈಗ ಅಂತಂದ್ರೆ, ದಿವ್ಯಾ, ನೀವು ನಿಮ್ಮ ಆಡಳಿತ ವೈಫಲ್ಯ ಕಂಡಿದೆ, ಸರ್ಕಾರ ನಡೆಸ್ಕೊಳ್ಳೋಕೆ ಆಗ್ತಿಲ್ಲ, ನಿಮ್ಮ ವೀಕ್ನೆಸ್ ಅನ್ನ ನೀವು ಈ ರೀತಿಯಾಗಿ ಜನರ ಮುಂದೆ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಕರಿಬೇಕಾಗತ್ತೆ. ನಾವು ಅದನ್ನ ಮರೆಮಾಚೋಕ್ಕೋಸ್ಕರ ಈ ರೀತಿ ಆದಂತ ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ ಕರಿಬೇಕಾಗತ್ತೆ. ಇಲ್ಲ, ಒಂದು ಕ್ಲಿಯರ್ ಮಾಡ್ಕೊಂಡ್ಬಿಡಿ ಈ ರಾಜ್ಯದ ಜನತೆಗೋಸ್ಕರ. ಯಾಕಂದ್ರೆ ನೀವು ಹೇಳೋದು ಬಡವರ ಪರವಾಗಿ, ರಾಜ್ಯದ ಹಿತಕ್ಕೋಸ್ಕರ ಅಂತ ಹೇಳ್ತಿರಲ್ವಾ. ಹಾಗಿದ್ದಾಗ ಅದೇ ರಾಜ್ಯದ ಹಿತಕ್ಕೋಸ್ಕರ ಈ ಡ್ರಾಮಾಗಳನ್ನೆಲ್ಲ ನಿಲ್ಲಿಸಿ, ನಾಳೆಯಿಂದ ಈ ವಿಚಾರಗಳಲ್ಲಿ ತುಟಿ ಪಿಟಿಕ್ ಅನ್ನದೇನೆ ಮಾತನಾಡದೇನೆ ರಾಜ್ಯದ ಅಭಿವೃದ್ಧಿಗಳ ವಿಚಾರದಲ್ಲಿ ಮಾತನಾಡಕ್ಕೆ ಶುರು ಮಾಡಿ ನೋಡೋಣ. ಇಲ್ಲದೇ ಇದ್ರೆ ನಾವು ಹೇಳ್ತೀವಿ ಈ ಸರ್ಕಾರ ವೈಫಲ್ಯ ಕಂಡಿದೆ, ಸೊ ಹಾಗಾಗಿ ನಿಮ್ಮ ವೀಕ್ನೆಸ್ಗಳನ್ನು, ನಿಮಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನೆಲ್ಲ ಮರೆಮಾಚೋಕ್ಕೋಸ್ಕರ ಈ ಹೊಸ ಡ್ರಾಮಾಗಳನ್ನು ಪ್ರತಿದಿನವೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀರಾ ಕುರ್ಚಿಗೋಸ್ಕರ. ಯಾಕೆ ಅಂತಂದ್ರೆ ಇವರ ಲೆಕ್ಕದ ಪ್ರಕಾರ 2.5 ವರ್ಷ ಯಾವಾಗ ಆಗಬೇಕು? ಈ ವರ್ಷದ ಕೊನೆಯ ಡಿಸೆಂಬರ್ವರೆಗೂ ಆಗಬೇಕು. ಇದೆಲ್ಲ ಬೆಳವಣಿಗೆ ಆಗಬೇಕಾಗಿದ್ದು ಯಾವಾಗ? ನವೆಂಬರೋ ಡಿಸೆಂಬರ್ ಸಂದರ್ಭದಲ್ಲಿ 2.5 ವರ್ಷ ಅಂತಂದಾಗ ಅವಾಗ ಹೋಗಬೇಕು. ಈಗಿಂದ ಯಾಕೆ ಶುರು ಮಾಡ್ಕೊಂಡು ಬರ್ತಾ ಇದ್ದಾರೆ? ಟೂ ಅರ್ಲಿ. ಏನಕ್ಕೆ? ನಿಮ್ಮ ವೀಕ್ನೆಸ್ ಅನ್ನು ಮುಚ್ಚಿಟ್ಕೊಳ್ಳೋಕೆ ಇದು ಮಾಡ್ತಾ ಇರುವಂಥ ಡ್ರಾಮಾನ. ಆಗಬೇಕಾಗಿರೋದೇನು? 3 ಕ್ಯಾಟಗರಿ ಅಷ್ಟೇ, ನಾನು 4 ಇಟ್ಕೊಳ್ಳೋಣ. ಒಂದು ಸಿದ್ದರಾಮಯ್ಯನವರದ್ದು ಲೆಕ್ಕಾಚಾರ, ಒಂದು ಪರಮೇಶ್ವರ್ ಲೆಕ್ಕಾಚಾರ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರ ಲೆಕ್ಕಾಚಾರ, ಇನ್ನೊಂದು ಇನ್ನುಳಿದಂಥವ್ರು ಎಲ್ಲ ಇದಾರಲ್ಲ, ಎಂಬಿ ಪಾಟೀಲ್ ಅವರು, ಮಲ್ಲಿಕಾರ್ಜುನ್, ಎಲ್ಲ ಸಪರೇಟ್ ಆಗಿ ಒಂದ್ ಕಡೆಗೆ ಇಟ್ಬಿಡೋಣ. ಅದನ್ನ ಒಂದ್ ಕಡೆಗೆ ಇಟ್ಟು ಈ 3ರದ್ದು ಮಾತ್ರ ತಗೊಳ್ಳೋಣ. ಸಿದ್ದರಾಮಯ್ಯನವ್ರ ಲೆಕ್ಕಾಚಾರ ಏನೀಗ? ಒಂದು, ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತ ಹೇಳಿ, ಅದು ಅವ್ರು ಮುಂದುವರಿಬೇಕು ಅಂತ ಹೇಳಿ. ಈ ಮುಂದುವರಿಯೋಕ್ಕೋಸ್ಕರ ನಾನು ಏನ್ ಮಾಡಬೇಕು? ಏನಾದ್ರೂ ದಾಳ ಉರುಳಿಸ್ಬೇಕಲ್ಲ. ಆಪ್ತರನ್ನ ಬಿಡೋದಾ?
ದಾಳವನ್ನು ಉರುಳಿಸ್ಬೇಕಲ್ಲ. ಆಪ್ತರನ್ನ ಬಿಡೋದಲ್ಲ, ಆಪ್ತರನ್ನ ಹೇಗೆ ಬಳಕೆ ಮಾಡ್ಕೊಳ್ಳೋದು ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಇದು ಬಿಡೋದಲ್ಲ. ಇದು ಈ ರೀತಿಯಾಗಿ ಮಾಡಿಕೊಂಡು ದಲಿತರ ದಾಳವನ್ನು ಹೇಗೆ ಉಪಯೋಗ ಮಾಡೋದು? ಹೋಗಿ ನಾನು ಅಲ್ಲದೆ ಇದ್ರು ಕೂಡ ನಮಗೊಂದು ಮುಖ್ಯಮಂತ್ರಿ ಸ್ಥಾನ ಸಿಗಲಿ, ಅವ್ರು ಬೇಡ, ನೀವು ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಮೂಲಕವಾಗಿ ತಮ್ಮ ಲಾಭವನ್ನ ಮಾಡ್ಕೊಳ್ಳೋಕೆ ಹೇಗೆ? ಒಂದು, ದಲಿತರನ್ನ CM ಮಾಡಿ ಅಂತ ಹೇಳಿದ್ರೆ ನಾನು ದಲಿತರ ಪರವಾಗಿ ನಿಂತ್ಕೊಂಡಿದ್ದೀನಿ ಅನ್ನುವಂಥದ್ದು ಪ್ರಾಫಿಟ್. ಎರಡನೆಯದ್ದು, ದಲಿತರು CM ಆಗಕ್ಕೆ ಅಲ್ಲಿ ಹೋರಾಟವನ್ನ ಮಾಡಕ್ಕೆ ಒತ್ತಡವನ್ನು ಹೇರಕ್ಕೆ ಶುರು ಮಾಡಿದ್ದಾರೆ ಅಂತಂದಾಗ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕುತ್ತೆ. ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದಾಗ ಏನ್ ಮಾಡಬೇಕು? ಓಕೆ, ಎಲ್ಲಾ ಶಾಸಕರ ಅಭಿಪ್ರಾಯ ಸಂಗ್ರಹಣೆಯನ್ನ ಮಾಡಿಬಿಟ್ಟು ಯಾರು ಮುಖ್ಯಮಂತ್ರಿ ಆಗಬೇಕು ನಿರ್ಧಾರ ಮಾಡಿ ಅಂತ ಬರ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಶಾಸಕರ ಬೆಂಬಲ ಇರೋದೇ ಸಿದ್ದರಾಮಯ್ಯನವರಿಗೆ. ಹೆಂಗ್ ಹೇಳ್ತೀರಾ ನೀವು? ಹೆಂಗ್ ಹೇಳ್ತೀರಾ? ಯು ಕಾಂಟ್ ಸೇ. ಆಂತರಿಕವಾಗಿ ಯಾರ್ಯಾರು ಯಾರ ಜೊತೆಗೆ ಹೇಗೆ ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನಾಳೆ MB ಪಾಟೀಲ್ ಜೊತೆಗೆ ನಿಂತ್ಕೊಳ್ಬೋದಲ್ವಾ? ನಿಂತ್ಕೋಬಹುದಲ್ಲ. ಎಕ್ಸಾಕ್ಟ್ಲಿ. ಹಾಗೆ ಆ ರೀತಿಯಾಗಿ ಶಾಸಕರು ಯಾರ ಜೊತೆಗೆ ನಿಂತ್ಕೊಳ್ತಾರೆ ವೋಟಿಂಗ್ ಆಗ್ಲಿ ಅಂತ ಇಡುವಂತ ಲೆಕ್ಕಕ್ಕೆ ಬರೋದು. ಅಂದ್ರೆ 2 ವರ್ಷ ಸುಲಭ, ನೀವು ಬನ್ನಿ ನಾನು ನಿಮಗೆ ಬಿಟ್ಕೊಡ್ತೀನಿ ಅನ್ನೋದರ ಬದಲಾಗಿ ಈ ರೀತಿಯಾಗಿ ಲೆಕ್ಕಾಚಾರ. ಈ ಕಡೆಗೆ ಪರಮೇಶ್ವರ್ ವಿಚಾರಕ್ಕೆ ಬನ್ನಿ. ಇಬ್ಬರ ಜಗಳದಲ್ಲಿ ನನಗೂ ಯಾಕೆ ಲಾಭ ಆಗಬಾರದು ಅನ್ನುವಂತ ಲೆಕ್ಕಾಚಾರದಲ್ಲಿ ಪರಮೇಶ್ವರ್ ಇದ್ದಾರೆ. ಅಂದ್ರೆ ದಲಿತರ CM ಮೊದಲು ನಂಗೊಂದು ಸಿಕ್ಬಿಡ್ಲಿ ಅವಕಾಶ ಅಂತ ಹೇಳಿ, ಬೇಡ ವೋಟಿಂಗ್ ಮಾಡೋಣ ಅಂತ ಅವರು ಲೆಕ್ಕಾಚಾರಕ್ಕೆ ಬರ್ಬೋದು, ಎರಡೂ ಆಗಲಿ ಅಂತ. DK ಶಿವಕುಮಾರ್ ಅವರು ವಿಚಾರಕ್ಕೆ ಬನ್ನಿ. ಅವರಂತೂ ಯಾವ ಸ್ಟಿಕಾನ್ ಆಗಿದ್ದಾರೆ ಅಂತಂದ್ರೆ, ನನಗೆ 2.5 ವರ್ಷ ಮಾತು ಕೊಟ್ಟಿದ್ರೆ ಆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿ ಅನ್ನುವಂಥ ಸ್ಟಿಕಾನ್ ಅವರಿಗೆ. ಅದರ ಮಧ್ಯದಲ್ಲಿ KPC ಅಧ್ಯಕ್ಷ ಸ್ಥಾನ ಓಡಾಡ್ತಿತ್ತಲ್ವಾ, ಅದು ನನಗೆ CM ಸ್ಥಾನ ಸಿಗೋವರೆಗೂ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ. ಚುನಾವಣೆ ನಂತರ ಅದು ಏನು ಅನ್ನೋ ಪ್ರಶ್ನೆ. ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟು ಏನ್ ಮಾಡ್ಬೇಕು ಅವ್ರು? ಆ ಕಡೆಗೆ ಮುಖ್ಯಮಂತ್ರಿ ಸ್ಥಾನನೂ ಇಲ್ಲ, ಈ ಕಡೆಗೆ ಅಧ್ಯಕ್ಷ ಸ್ಥಾನವೂ ಇಲ್ಲ, ಪಕ್ಷದ ಹಿಡಿತ ತಪ್ಪು ಹೋಗ್ಬಿಡುತ್ತಲ್ಲ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿದ್ದಾರೆ. ಆಮೇಲೆ ಒಂದು ಮೆಸೇಜ್ ಅನ್ನು ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ನನಗೆ ಮುಖ್ಯಮಂತ್ರಿ ಸ್ಥಾನ ಸಿಗದೇ ಇದ್ರೆ ಯಾವ ಹಂತಕ್ಕೆ ಬೇಕಾದರೂ ಹೋಗಬಹುದು ಅನ್ನೋದನ್ನ, ಅದೇ ಒದ್ದು ಕಿತ್ಕೊಳ್ಳೋದು ಹೇಳಿದ್ರಲ್ಲ. ಸೊ ಆ ಲೆಕ್ಕಕ್ಕಿದ್ದಾರೆ. ಕೂತಿಲ್ಲ. ಈ ಕಾಂಗ್ರೆಸ್ನಲ್ಲಿ ಏನ್ ಬೆಳವಣಿಗೆಗಳಾಗ್ತಾ ಇದೆ ಅಂತಂದ್ರೆ, ಇವುಗಳನ್ನೆಲ್ಲ ನೀವು ನಿಲ್ಲಿಸ್ತಾ ಇದ್ರೆ, ನಾನು ಆರಂಭದ ಹೇಳದ್ನಲ್ಲ, ನೀವು ವಿಫಲರಾಗಿದ್ದೀರಾ ಅನ್ನೋದಕ್ಕೋಸ್ಕರ. ಇನ್ನು ಈ ಬೆಳವಣಿಗೆ ಹೊತ್ತಲೇ ಅವಧೂತ ವಿನಯ್ ಗುರೂಜಿ ನೀಡಿದ ಹೇಳಿಕೆಯೊಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಪ್ರಸಕ್ತ ವಿಧಾನಸಭೆಯ ಅವಧಿಯಲ್ಲೇ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿದ್ದಾರೆ ಅಂತ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಪೂರ್ಣಾವಧಿ CM ಆಗಿರಲ್ಲ ಅಂತ ಹೇಳದೆಯೇ ಹೇಳಿದ್ದಾರೆ. ಆದರೆ ಅಷ್ಟು ಸುಲಭವಾಗಿ CM ಸಿದ್ದರಾಮಯ್ಯ ಬಣ ಇದಕ್ಕೆ ಅವಕಾಶ ಕೊಡಲ್ಲ ಅನ್ಸುತ್ತೆ. ಇದಕ್ಕೆ ಪೂರಕ ಎಂಬಂತೆ ದಲಿತ CM ವಿಚಾರ ಮತ್ತೆ ಮುನ್ನೆಲೆಗೆ ಬಂತು. ಫೆಬ್ರವರಿ 8ರಿಂದ 2 ದಿನ ಹರಿಹರದ ರಾಜನಹಳ್ಳಿ ಪೀಠದಲ್ಲಿ ನಡೆಯುವ ವಾಲ್ಮೀಕಿ ಜಾತ್ರೆಯಲ್ಲಿ ದಲಿತ CM ಕೂಗೆಬ್ಬಿಸಲು ಪ್ಲಾನ್ ಮಾಡಿದ್ದಾರೆ. ದಲಿತ CM ಕೂಗಿಗೆ ಶಾಸಕ ದೇವೇಂದ್ರಪ್ಪ ಈಗಾಗಲೇ ದನಿಗೂಡಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಡೆದಿರುವ ಪವರ್ ಗೇಮ್ಗೆ ತುಪ್ಪ ಸುರಿದಿದೆ. ಅಧಿಕಾರವನ್ನ ಒದ್ದು ಕಿತ್ಕೋಬೇಕು ಎಂಬ DK ಶಿವಕುಮಾರ್ ಅವರ ಇತ್ತೀಚಿನ ಹೇಳಿಕೆಯ ಮರ್ಮವನ್ನ ಅರ್ಥ ಮಾಡಿಕೊಳ್ಳಿ ಅಂತ ವಿಜಯೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಅಜ್ಜಯ್ಯನ ಮೇಲಿರೋ ನಿಷ್ಠೆ ಮತ್ತೆ ಧಾರ್ಮಿಕತೆ ಮೇಲಿರೋ ಶ್ರದ್ಧೆ ಈ ಸರ್ಕಾರ ಅವಧಿಯಲ್ಲಿ ಅವರನ್ನು ಕೂರಿಸ್ತಾರೆ ಅನ್ನೋದು ಗುರುಗಳ ದಯೆಯಿಂದ ಅದು ನಡೆಯುತ್ತೆ. ಆ ಸೀಟಲ್ಲಿ DK ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ನಾಟಕ ಇಲ್ಲದೊಂದು ರಾಜಕಾರಣಿ, ನಾಟಕ ಮಾಡ್ಲಿಕ್ಕೆ ಬರಲ್ಲ ಅವರಿಗೆ. ಆಯ್ತು, ನಮ್ಮವ್ರು ಒಬ್ರು ಆಗ್ತಾರಂದ್ರೆ ಯಾರಿಗೆ ನಾನಾಗ್ತೀನಿ, ಅಥವಾ ನಮ್ಮ ಸಮಾಜಕ್ಕೆ ಆಗ್ತಾರಂದ್ರೆ ಯಾರು ಬೇಡ ಅಂತಾರೆ. ಆದ್ರೆ ನಾನೆಲ್ಲ ತೀರ್ಮಾನ ಮಾಡೋದು, ಅದು ಹೈಕಮಾಂಡ್ ಇದೆ. ಆದ್ರಂತೂ ಬಹಳ ಸಂತೋಷ. ಆದ್ರೆ ನಾವೆಲ್ಲರೂ ಒಂದು ವರಿಷ್ಠರ ಒಂದು ತೀರ್ಮಾನಕ್ಕೆ ಬದ್ಧ ಅಲ್ಲ. ಅದು ಬಹಳ ದಿನದಿಂದ ಕೂಗಿದೆ. DK ಶಿವಕುಮಾರ್ ಅವರು ಇತ್ತೀಚೆಗೆ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸದನದಲ್ಲಿ ಮಾತನಾಡಿದ್ದಾರೆ. ಒಂದು ಮಾತನ್ನ ಹೇಳಿದ್ದಾರೆ. ಅವರು ಗುರುಗಳು ಹೇಳಿದ್ರಂತೆ, ಸಿಗ್ಲಿಲ್ಲ ಅಂದ್ರೆ ಒದ್ದು ಕಿತ್ಕೋಬೇಕು ಅಧಿಕಾರವನ್ನ ಅಂತೇಳಿ. ಅದನ್ನ 15 ವರ್ಷಗಳ ನಂತರ ಮತ್ತೊಮ್ಮೆ DK ಶಿವಕುಮಾರ್ ಅವರು ಸದನದ ಒಳಗಡೆ ನೆನಪು ಮಾಡಿಕೊಂಡಿದ್ದಾರೆ. ಸೊ ಆ ಮಾತಿನ ಮರ್ಮ ಏನೋ, ಉದ್ದೇಶ ಏನೋ. ಐ ಆಮ್ ಸಾರಿ ವಿನಯ್ ಗುರೂಜಿ ಅವರಿಗೆ. ಏನು ಅಂತಂದ್ರೆ, ನಾಟಕ ಮಾಡದಿದ್ರೆ ರಾಜಕಾರಣಿನೇ ಅಲ್ಲ. ಅದು ಒಂದು ಪಾರ್ಟ್ ರಾಜಕಾರಣಿ ಅಂತಂದ್ರೆ ನಾಟಕದ ಒಂದು ಪಾತ್ರಧಾರಿ. ಅವರು ಹೇಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ಪಾತ್ರವನ್ನು ನಿಭಾಯಿಸಬೇಕು ಅಂತ ಹೇಳಿ. ಐ ಆಮ್ ಸಾರಿ ಆ ವಿಚಾರದಲ್ಲಿ. ಬಟ್ ಇನ್ನೊಂದು ಇದೆಯಲ್ಲ ನಿಮಗೆ, ನಿಷ್ಠೆ, ಶ್ರದ್ಧೆ, ನಂಬಿಕೆ, ಶ್ರದ್ಧೆ, ಧರ್ಮದ ವಿಚಾರದಲ್ಲಿ ಇವೆಲ್ಲಿಯವರೆಗೂ ಕೂಡ ಒಬ್ಬ ವ್ಯಕ್ತಿ ಪಾಲನೆಯನ್ನ ಮಾಡ್ಕೊಂಡು ಹೋಗ್ತಾನೋ ಅಲ್ಲಿಯವರೆಗೂ ಅವನಿಗೆ ಶ್ರೇಯಸ್ಸು, ಕಟ್ಟಿಟ್ಟ ಬುತ್ತಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ, ಸ್ಟಿಕಾನ್ ಆಗಿ ನಿಂತ್ಕೊಳ್ಳೋದ್ರಲ್ಲಿ. ಹಾಗಾಗಿ ಅದನ್ನು ಪಾರ್ಷಿಯಲ್ ಇದೆ. ಬಟ್ ನಾಟಕ ಮಾಡೋದು ಗೊತ್ತಿಲ್ಲ ಅನ್ನೋದನ್ನ ಸ್ವಲ್ಪ ನಂಬಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ನಾಟಕ ಇಲ್ದೇನೆ ರಾಜಕಾರಣ ಇಲ್ಲ.
ಇನ್ನು ಕಾಂಗ್ರೆಸ್ನಲ್ಲಿನ ಕುರ್ಚಿ ಕದನಕ್ಕೆ ಸದ್ಯಕ್ಕೆ ಬ್ರೇಕ್ ಬೀಳೋ ಯಾವ ಲಕ್ಷಣಗಳು ಕೂಡ ಕಾಣ್ತಿಲ್ಲ. ಕೆಪಿಸಿ ಅಧ್ಯಕ್ಷ ಸ್ಥಾನ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಬಣ ಕಟ್ಟಿ ಹಾಕೋಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆದರೆ ಇದಕ್ಕೆ ಸಿಎಂ ಬಣ ಪ್ರತಿತಂತ್ರವನ್ನ ಹೆಣಿತಾ ಇದೆ. ಡಿಸಿಎಂ ಜೊತೆಗೆ ಕೆಪಿಸಿ ಅಧ್ಯಕ್ಷ ಸ್ಥಾನವನ್ನು ಹೊಂದಿರುವಂತಹ ಡಿಕೆ ಶಿವಕುಮಾರ್ ವಿರುದ್ಧ ಒನ್ ಪರ್ಸನ್ ಒನ್ ಪೋಸ್ಟ್ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಈ ಸಂಬಂಧ ಸಹಿ ಸಂಗ್ರಹಕ್ಕೆ ಸಿಎಂ ಆಪ್ತ ಸಚಿವರು ಮುಂದಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಈ ವಿಚಾರವಾಗಿ ಸದ್ಯಕ್ಕೆ ಸುಮ್ಮನಿರುವಂತೆ ಆಪ್ತ ಸಚಿವರಿಗೆ ಸಿಎಂ ಸೂಚನೆ ಕೂಡ ಕೊಟ್ಟಿದ್ದು, ಸಿಎಲ್ಪಿ ಸಭೆ ಬೆಳಗಾವಿ ಸಮಾವೇಶ ಬಳಿಕ ಒನ್ ಪರ್ಸನ್ ಒನ್ ಪೋಸ್ಟ್ ವಾರ್ ಜೋರಾಗೋ ಸಾಧ್ಯತೆ ಇದೆ. ಇದರ ಮಧ್ಯೆ ಡಿನ್ನರ್ ಪಾಲಿಟಿಕ್ಸ್ ಕೈಬಿಡಲು ಸಿಎಂ ಬಣದ ಸಚಿವರು ಒಪ್ತಾ ಇಲ್ಲ. ದಲಿತ ಸಮುದಾಯದ ಸಭೆಗೆ ಯಾರು ಬ್ರೇಕ್ ಹಾಕಿದ್ರೋ ಗೊತ್ತಿಲ್ಲ. ನಾವೇನು ಡಿಕೆ ಶಿವಕುಮಾರ್ ಅಂತ ಹೇಳಲ್ಲ, ಆದರೆ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ ಅಂತ ಕೆಎನ್ ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕತೆ ಮುಗಿಯಲ್ಲ, ಇದರ ಹಿಂದಿರೋದು ಸಿಎಂ ಸಿದ್ದರಾಮಯ್ಯ ಅಂತ ಬಾಂಬ್ ಅನ್ನ ವಿಜಯೇಂದ್ರ ಸಿಡಿಸಿದ್ದಾರೆ. ಅದೇನು ಬಾಂಬ್ ಅಲ್ಲ, ಅದು ನಾವು ಏನು ನಕ್ಸಲೈಟ್ಸ್ ಕಾರ್ಯಕ್ರಮ ನಾವೇನು ರೂಪಿಸಕ್ಕೆ ಹೋಗಿಲ್ಲ. ಅದು ಯಾರೋ ಒಬ್ಬರ ವಿರುದ್ಧವಾಗಿ ಅಲ್ಲ ಅಂತಕ್ಕಂಥದ್ದನ್ನು ಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ರದ್ದು ಆಗಿಲ್ಲ ಅಂತಕ್ಕಂಥದ್ದು ಮುಂದೂಡಿದ್ದೇವೆ. ಮುಂದಿನ ಒಂದು ಸೂಕ್ತವಾದಂಥ ಸಮಯ ಎಲ್ರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅವರು ರದ್ದು ಮಾಡಿದ್ದೀರಿ ಅಂತ ಹೇಳಿಲ್ಲ. ನಮಗಿರ್ತಕ್ಕಂಥ ಮಾಹಿತಿ ಸಿದ್ದರಾಮಯ್ಯವರ ಅವಧಿ ಪೂರ್ಣಗೊಳ್ತಾ ಇದೆ ಅಂತೇಳಿ, ಹಾಗಾಗಿನೇ ಸಿದ್ದರಾಮಯ್ಯನವರು ಕೂಡ ದಾಳವನ್ನ ಉರುಳಿಸ್ತಾ ಇದ್ದಾರೆ. ಬೇರೆ ಬೇರೆ ಸಚಿವರ ಮುಖೇನ ಮೂಲಕ ಡಿನ್ನರ್ ಪೊಲಿಟಿಕ್ಸ್ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಅವರ ಹೈಕಮಾಂಡ್ ಏನೇ ಹೇಳಿದ್ರು ಸಹ ಡಿನ್ನರ್ ಪೊಲಿಟಿಕ್ಸ್ ಕಂಟಿನ್ಯೂನೂ ಕೂಡ ಆಗ್ತದೆ, ಮುಂದುವರಿತದೆ. ಬರೋ ದಿನದಲ್ಲಿ ಆಡಳಿತ ಪಕ್ಷದ ಜಗಳ ಏನಿದೆ ಈಗಾಗಲೇ ಬೀದಿಗೆ ಬಂದಿದೆ, ಇನ್ನೂ ಕೂಡ ರಾಜ್ಯ ಜನ ನೋಡೋರಿದ್ದಾರೆ ಅದನ್ನು. ಓಕೆ, ಇನ್ನು ಪವರ್ ಶೇರಿಂಗ್ ವಿಚಾರಕ್ಕೆ ಹೋಗ್ಬಿಡೋಣ ಅಲ್ವಾ? ಪವರ್ ಶೇರಿಂಗ್ ಫೈಟ್ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನಲ್ಲಿ ಪ್ರತ್ಯಂಗಿರಾ ದೇವಿಯ ಹೋಮ ಮಾಡಿಸಿದ್ದಾರೆ. ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಇದು ಶತ್ರುನಾಶಕ್ಕಾಗಿ ನಡೆಸುವ ಪೂಜೆಯಾದ ಕಾರಣ ನಾನಾ ಚರ್ಚೆಗಳು ಎದ್ದಿದೆ. ಅಧಿಕಾರ ಬೇಕು ಅಂತ ಡಿಕೆ ಶಿವಕುಮಾರ್ ಶತ್ರುನಾಶದ ಪೂಜೆ ಮಾಡಿಸಿದ್ದಾರೆ ಅಂತ ಆರೋಪಿಸಿದ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮಾತಿಗೆ ಇವತ್ತು ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯಂಗಿರಾ ಪೂಜೆ ಮಾಡಿಸಿದ್ದನ್ನ ಸಮರ್ಥಿಸಿಕೊಂಡ್ರು. ಹೌದು, ದೇವರ ಮೇಲೆ ನಂಬಿಕೆ ಇದೆ. ನನಗೆ ತೊಂದರೆ ಮಾಡುವವರಿಗೆ ರಕ್ಷಣೆ ಕೊಡುವಂತೆ ಪೂಜೆ ಮಾಡ್ತೀನಿ, ಬಹಿರಂಗವಾಗಿ ಹೇಳ್ಕೊಳ್ತೀನಿ, ಇದರಲ್ಲೇನು ಅಂತ ಹೇಳಿದ್ರು. ಆದ್ರೆ ನನಗೆ ಈ ಪೂಜೆ ಪುನಸ್ಕಾರ ವಾಮಾಚಾರದಲ್ಲಿ ನಂಬಿಕೆ ಇಲ್ಲಪ್ಪ ಅಂತ ರಾಜಣ್ಣ ಅವರು ಹೇಳಿದ್ರೆ, ಈ ಮಧ್ಯೆ ನಾಳೆ ಶೃಂಗೇರಿಯಲ್ಲಿ ಟೆಂಪಲ್ ರನ್ ನಡೆಸಲು ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ ನನ್ನ ಶತ್ರುಗಳ ನಾಶ ಆಗಲಿ. ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ, ಹೋಮಗಳನ್ನ. ವಿಶೇಷ ಅಂದ್ರೆ ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗುದೇ ಇಲ್ಲ ಈಚೆ. ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ, ಶತ್ರುಗಳನ್ನ ನಾಶಪಡಿಸಲಿ ಅಂತ ಹೇಳಿ ಪೂಜೆಯನ್ನ ಮಾಡಿಸ್ಕೊಂಡು ಬಂದಿದ್ದಾರೆ. ದಿನ ಮಾಡ್ತಾ ಇರ್ತೀನಿ, ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ. ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ, ನನ್ಗೆ ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗ್ಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು, ನಿಮ್ಮಿಂದನೂ ನನಗೆ ರಕ್ಷಣೆ ಸಿಗ್ಲಿ ಅಂತ ನಾನು ಮಾತಾಡ್ತಾ ಇರ್ತೀನಿ. ನಾನು ಈ ತರದ್ದು ವಾಮಾಚಾರಗಳು ಪೂಜೆ ಪುನಸ್ಕಾರಗಳಲ್ಲಿ ನಾನು ನಂಬಿಕೆ ಇಲ್ಲದೆ ಇರೋರು. ನೀವು ಯಾರಿಗಾದ್ರೂ ಒಬ್ಬ ಅಸಹಾಯಕನಿಗೆ ಸಹಾಯ ಮಾಡಿ, ನಾನು ಒಳ್ಳೇದು ಮಾಡ್ದ, ಅವ್ನು ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾರಲ್ಲ, ಅದೇ ನಿಜವಾದಂತ ದೇವರ ಆಶೀರ್ವಾದ. ನೀವು ಯಾರಿಗಾದ್ರೂ ಅಸಹಾಯಕರಿಗೆ ನೀವು ಹಿಂಸೆ ಮಾಡಿ, ಅವ್ನು ಹೇಳ್ತಾನೆ ಇವನು ಯಾವನೋ ಮಾರಾಯ, ಅವನ ಮನೆ ಹಾಳಾಗ್ಲಪ್ಪ ಅಂತೇಳಿ ಹೆಣ್ಮಕ್ಳುಗಳು ಊರುಗಳಲ್ಲಿ ಮೆಟ್ಕೆ ಮುರಿತಾರಲ್ಲ, ಹಂಗೆ ಮುರಿದ್ರೆ ಅದೇ ನಿಜವಾದಂಥ ಶಾಪ. ಈಗ ನನ್ನ ಮೇಲೂ ಕೂಡ ಎಷ್ಟೋ ಸರಿ ವಾಮಾಚಾರದ ಪ್ರಯೋಗಗಳು ನಡೆದಿದ್ದಾವೆ ಅಂತೇಳಿ ನಾನು ಅನುಭವಿಸಿದ್ದೀನಿ. ನಾನು ಯಾರಿಗೂ ಭಯ ಪಡಿಸೋನಲ್ಲ. ರಾಜಣ್ಣ ಅವರೇ, ಈಗ ಬರೀ ಹೆಣ್ಮಕ್ಳು ಅಷ್ಟೇ ಹಿಂಗ್ ಲಟ್ಕೆ ಮುಗಿದ್ಬಿಟ್ರೆ ಅದು ಶಾಪನ? ಈ ಗಂಡು ಮಕ್ಕಳು ಇಡೀ ರಾಜ್ಯದಲ್ಲೆಲ್ಲ ಶಾಪ ಹಾಕ್ತಿದಾರಲ್ಲ, ಆ ಲಟ್ಕೆ ಮುರಿದ್ಬಿಟ್ಟು ನಿಮ್ಮ ಮೇಲೆ ಶಾಪ ಹಾಕ್ತಾ ಇದ್ರಲ್ಲ. ಈಗ ಬಸ್ ದರ ಏರಿಕೆ ಮಾಡಿದ್ರಿ, ಎಣ್ಣೆ ದರ ಏರಿಕೆ ಮಾಡಿದ್ರಿ, ಅದನ್ನ ದರ ಏರಿಕೆ ಮಾಡಿದ್ರಿ, ಎಲ್ಲವೂ ಕೂಡ ಗಂಡು ಮಕ್ಕಳ ಮೇಲೇನೆ ಹೊರೆ. ಹೆಣ್ಮಕ್ಳಿಗೇನೋ ಕೊಟ್ರಿ, ಮಹಿಳೆಯರ ಅಭಿವೃದ್ಧಿ ಆಗಬೇಕು, ಸಬಲೀಕರಣ ಆಗಬೇಕು ಅಂತೇಳಿ. ಗಂಡು ಮಕ್ಕಳು ಲಟಿಕೆ ಮುರಿಬೇಕಾ ಇನ್ಮೇಲೆ? ಲಟಿಕೆ ಮುರಿದು ಹೇಳ್ಬೇಕಾ? ಏನು ರಾಜಣ್ಣ ಅವರೇ? ಆಮೇಲೆ ಈ ಪ್ರತ್ಯಂಗಿರಾ ಹೋಮದ ವಿಚಾರದಲ್ಲಿ ನಂಗೊಂದು ಪ್ರಶ್ನೆ ಇದೆ. ಈಗ ಅವರು ಅದು ಏನು ಅಂತಂದರೆ ಶತ್ರುಗಳ ನಾಶಕ್ಕೋಸ್ಕರ ಅದನ್ನು ಮಾಡುವಂಥದ್ದು ನಂಬಿಕೆ, ಅವುಗಳನ್ನೆಲ್ಲ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ವಿಚಾರಕ್ಕೆ ಹೋಗೋದಿಲ್ಲ. ಈಗ ಅವರಿಗೆ ಶತ್ರುಗಳು ಯಾರು? ಅದನ್ನು ಹೇಳಿಲ್ಲ ಅವರು, ಯಾರು ಹೇಳಲಿಲ್ಲ ಅದನ್ನ. ಬಟ್ ಈಗ ಲೆಕ್ಕದ ಪ್ರಕಾರ ಏನು? ಪರಮೇಶ್ವರ್ ಅವರು, ರಾಜಣ್ಣ ಅವರು, ಸಿದ್ದರಾಮಯ್ಯನವರು, ಸತೀಶ್ ಜಾರಕಿಹೊಳಿ ಅವರು, ನಾವು ಮಾಧ್ಯಮದವರು ಹೇಳಿದ್ರಲ್ಲ ನಾವು ಅಂತೇಳಿ. ಆಯ್ತು ಸರ್, ನಮ್ಮಿಂದ ನೀವು ರಕ್ಷಣೆ ಪಡ್ಕೊಳ್ಬೇಕಾಗಿದೆ. ಈಗ ನಾವು ಎಲ್ಲ ಪ್ರತ್ಯಂಗಿರಾ ಹೋಮವನ್ನ ಮಾಡಿಸಿದ್ರೆ ಏನಾಗುತ್ತೆ ಅವಾಗ? ದೇವ್ರು ಕನ್ಫ್ಯೂಸ್ ಆಗ್ಬೇಕಾ? ಅಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟು ಎರಡೂ ಕಡೆ ಹೋಗುತ್ತಾ, ಅಥವಾ ಒಂದ್ ಕಡೆಗೆ ಏನಾದ್ರೂ ಆಗುತ್ತಾ, ಅಥವಾ ದೇವ್ರು ತಟಸ್ಥವಾಗಿ ನಿಂತ್ಕೊಂಡ್ಬಿಡ್ತಾನ? ಗೊತ್ತಿಲ್ಲ. ಟ್ರೈ ಮಾಡಿ. ಪರಮೇಶ್ವರ್ ಅವರು, ರಾಜಣ್ಣ ಅವರು, ಏನು ಸಿದ್ದರಾಮಯ್ಯ ಅವರು, ಸತೀಶ್ ಜಾರಕಿಹೊಳಿ ಅವರು. ಪರಮೇಶ್ವರ್ಗಿದೆ. ಪರಮೇಶ್ವರರು ದೇವಸ್ಥಾನಗಳಿಗೆಲ್ಲ ಹೋಗ್ತಾರೆ, ಪೂಜೆ ಎಲ್ಲ ಮಾಡಿಸ್ತಾರೆ.
ಅತ್ತಾಗ್ಬಿಡಿ, ರಾಜಣ್ಣ ಅವರಿಲ್ಲ, ಈ ಕಡೆಗೆ ಸತೀಶ್ ಜಾರಕಿಹೊಳಿ ಅವರಿಲ್ಲ, ಕಾರಣ ಅವರು ಸ್ಮಶಾನದಲ್ಲಿ ಕೂತ್ಕೊಂಡ್ಬಿಟ್ಟು ಅವನ್ನೆಲ್ಲ ಮೂಢನಂಬಿಕೆ ಅಂತ ಹೇಳಿದವರು ಇದ್ದಾರೆ. ಸಿದ್ದರಾಮಯ್ಯರಂತೂ ಅವರು ಹೇಳೇ ಬಿಟ್ಟಿದ್ದಾರೆ, ನಂಗೆ ದೇವ್ರ ಮೇಲೆಲ್ಲ ನಂಬಿಕೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ. ಪರಮೇಶ್ವರಿಗೊಂದು ಸ್ವಲ್ಪ ಇದೆ, ನೀವು ಟ್ರೈ ಮಾಡಿ ಪರಮೇಶ್ವರೇ, ತಟಸ್ಥವಾಗಬೇಕು ದೇವರು. ಹಾಗಾಗಿ ಅವರು ಪ್ರತ್ಯಂಗಿರ ಹೋಮ ಮಾಡಿದರೆ ನೀವು ಪ್ರತ್ಯಂಗಿರ ಹೋಮವನ್ನು ಮಾಡಿ, ತಥಾಸ್ತು ಅಂತ ದೇವ್ರು ಹೇಳ್ಬೋದೇನೋ ಎರಡೂ ಕಡೆನೂ. ಅವಾಗ ನಿಮ್ಮ ಏನೋ ಹೈಕಮಾಂಡ್ನ ತಥಾಸ್ತು ಅನ್ನೋದ್ರ ಮೇಲೆ ನಿಮ್ಮ ನಿರ್ಧಾರ ಆಗುತ್ತೆ ದೇವರಿಗಿಂತಲೂ, ಅಲ್ವಾ? ಅಲ್ಲೇ ಬೇಕಿರೋದು. ಓಕೆ, ಇನ್ನು ರಾಜ್ಯ ಬಿಜೆಪಿಯಲ್ಲಿ ಬಣ ರಾಜಕೀಯ ಜೋರಾಗಿದೆ. ಫೆಬ್ರವರಿಯಲ್ಲಿ ನಡೆಯಲಿರುವ ಅಧ್ಯಕ್ಷ ಚುನಾವಣೆಯಲ್ಲಿ ವಿಜೇಂದ್ರ ವಿರುದ್ಧ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಇಲ್ವೇ ಕುಮಾರ್ ಬಂಗಾರಪ್ಪ ಕಣಕ್ಕೆ ಇಳಿಸೋಕೆ ಯತ್ನಾಳ್ ಬಣ ಇನ್ನಿಲ್ಲದ ಕಸರತ್ತನ್ನ ನಡೆಸಿದೆ ಅಂತೆ. ಮೊನ್ನೆ ದೆಹಲಿಯಲ್ಲಿ ಸೀಕ್ರೆಟ್ ಮೀಟಿಂಗ್ ಕೂಡ ಮಾಡಿದಾರಂತೆ. ಆದರೆ ವಿಜೇಂದ್ರ ವಿರುದ್ಧ ಸ್ಪರ್ಧೆಗೆ ಶೋಭಾ ಕರಂದ್ಲಾಜೆ ಸುತಾರಾಮ್ ಒಪ್ಲೇ ಇಲ್ವಂತೆ. ಸೊ ಈ ಬೆಳವಣಿಗೆಯಿಂದ ಎಚ್ಚೆತ್ತ ಹಾಲಿ ಅಧ್ಯಕ್ಷ ವಿಜೇಂದ್ರ ಅವರು ಹೆಚ್ಚೆಚ್ಚು ಬೆಂಬಲ ಗಿಟ್ಟಿಸಿಕೊಳ್ಳುವ ಪ್ರಯತ್ನ ಆರಂಭಿಸಿದ್ದಾರಂತೆ. ಇದರ ಭಾಗವಾಗಿ ಇವತ್ತು ಮಾಜಿ ಶಾಸಕರು ಸಂಸದರ ಜೊತೆಗೆ ಮಹತ್ವದ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಯಡಿಯೂರಪ್ಪ ಕೂಡ ಪಾಲ್ಗೊಂಡಿದ್ದಾರೆ. ಭಿನ್ನರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ ಎಂದಿದ್ದಾರೆ. ಈ ಮೂಲಕ ನಾನು ಮಗನ ಜೊತೆಗೆ ಇದ್ದೀನಿ ಅನ್ನುವಂಥ ಸಂದೇಶವನ್ನು ರಾಜಕೀಯ ಎದುರಾಳಿಗಳಿಗೆ ರವಾನಿಸಿದ್ದಾರೆ. ಆದರೆ ಇದು ಬಲ ಪ್ರದರ್ಶನದ ಸಭೆಯಲ್ಲ ಅಂತ ವಿಜಯೇಂದ್ರ ಅವರು ತೇಪೆ ಹಚ್ಚಿದ್ದಾರೆ. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನ ಹೇಗೆ ಸರಿಪಡಿಸಬೇಕು ಅಂತಕ್ಕನ್ನ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷವನ್ನ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗ್ಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿದ್ದೇವೆ. ಯಾರೋ ಒಬ್ಬಿಬ್ರು ನಮ್ಮವರೇ ಹಗುರವಾಗಿ ಮಾತನಾಡ್ತಾರೆ ಅಂದ್ರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಗತ್ಯ ಇಲ್ಲ. ಕೇಂದ್ರ ಕೈ ಕಟ್ಕೊಂಡು ಕೂತಿದೆ ಅಂತ ನೀವು ಯಾರು ಭಾವಿಸುವ ಅಗತ್ಯ ಇಲ್ಲ. ಸೂಕ್ತ ಸಂದರ್ಭದಲ್ಲಿ ಯಾರು ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಪ್ರಧಾನಿಯವರು ಅಮಿತ್ ಶಾ ಅವರಿಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆ ಬಗ್ಗೆ ಯಾವುದೇ ಸಂಶಯ ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ನೀವು ಅನುಮಾನ ಪಡೋದು ಅಗತ್ಯ ಇಲ್ಲ ಅಂತ ಹೇಳ್ತಾ, ಅಲ್ಲ ಯತ್ನಾಳ್ ಅವರು ಈಗ ಬೇರೆಯವ್ರನ್ನ ಬಾವಿಗೆ ತಳ್ಳ ಆಳ ನೋಡಿದ್ರ ಬದಲು ಅವರೇ ಟ್ರೈ ಮಾಡ್ಬೋದಲ್ಲ? ಅಲ್ಲ, ಯತ್ನಾಳ್ ಅವರು ಟ್ರೈ ಮಾಡೋದಕ್ಕಿಂತಲೂ ಕೂಡ ಈಗ ಇವತ್ತು ಈ ಸಭೆ ನಡೀತಲ್ವ, ಬಲ ಪ್ರದರ್ಶನ ಅಲ್ಲ ಅಂತ ಹೇಳಿದರು. ಓಕೆ, ಹಾಗಿದ್ದಾಗ ಇವತ್ತಿನ ಈ ಸಭೆಯಲ್ಲಿ ಕರೆದಿದ್ದೇನಕ್ಕೆ? ಮುಂಬರುವಂತಹ ಸ್ಥಳೀಯ ಚುನಾವಣೆಗಳ ವಿಚಾರದಲ್ಲಿ ಏನಿರಬೇಕು ಎತ್ತ ಅನ್ನುವಂಥ ವಿಚಾರದಲ್ಲಿ ಅದಕ್ಕೋಸ್ಕರನೇ ಕರೆದಿರೋದಿದೆ ಅಫಿಷಿಯಲ್ ಆಗಿ. ಒಳಗಡೆಗೆ ನಡೆದಿರೋದೇನು? ಪಕ್ಷದಲ್ಲಿ ನಡೀತಾ ಇರುವಂಥ ಆಂತರಿಕ ಗೊಂದಲದ ಬಗ್ಗೆ ಒಂದಿಷ್ಟು ಹೇಳಿಕೆಗಳು. ಆ್ಯಕ್ಚುಲಿ ಕೆಲವೊಂದಿಷ್ಟು ವಿರೋಧಗಳಾಯಿತು ಅನ್ನುವಂಥ ಮಾಹಿತಿ ನನಗೆ ಕೆಲವು ವಿಚಾರಗಳಲ್ಲಿ. ಆ ನಿಟ್ಟಿನಲ್ಲಿ ಈಗ ಏನು ಹೆಜ್ಜೆ ಇಡ್ತಾರೋ ಗೊತ್ತಿಲ್ಲ ಈ ವಿಚಾರದಲ್ಲಿ. ಬಟ್ ಒಂದಂತೂ ಸ್ಪಷ್ಟ, BJPಗೆ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನವನ್ನು ತಂದಿಟ್ಟು ಊಟ ಮಾಡಿ ಅಂತಂದರೆ ಒಂಚೂರು ಟೇಸ್ಟ್ ನೋಡ್ಬಿಟ್ಟು ಸಾಕು ಅಂತ ನಿಮಗೆ ಸಿಗುವಂಥ ಅವಕಾಶ ಬೇರೆ ಯಾವುದಾದ್ರು ಪಕ್ಷಗಳಿಗೆ ಸಿಕ್ಕಿದಿದ್ರೆ ಹೊರದು ತಿಂದು ಹಾಕ್ಬಿಟ್ಟಿರೋರು. ನಿಮ್ಮ ಕಿತ್ತಾಟದಲ್ಲಿ ರಾಜ್ಯ ಬಡವಾಗ್ತಾ ಇದೆ. ಏಕೆಂದರೆ ಆಡಳಿತನೂ ಸರಿ ಇಲ್ಲ, ವಿರೋಧ ಪಕ್ಷನೂ ಸರಿ ಇಲ್ಲ. ಅದಕ್ಕೆ ಹಿಂಗಾಗಿರೋದು.